ಓಂ ಶಾಂತಿ. ನಿಮ್ಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರಿಗೂ ಧರ್ಮವಂತರಿಗೆ ಒಳ್ಳೆಯದಾಗಲಿ. ಇವರೇ ಬಲಾತ್ಕಾರದಿಂದ ಯಾವುದೇ ಮಂತ್ರಸಿದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಾರ್ದು. ಬಲಾತ್ಕಾರದಿಂದ ಯಾವುದೇ ಯಕ್ಷಿಣಿ ವಿದ್ಯೆ ಆಗಲಿ, ಪ್ರತ್ಯಂಗರ ವಿದ್ಯೆ ಆಗಲಿ, ಹನುಮಾನ್ ವಿದ್ಯಾ ಸಿದ್ಧಿಗಳಾಗಲಿ, ಅಥವಾ ಇನ್ನೇನೋ ಇಂದ್ರ ದೇವನ ಕುಮಾರ್ತಿಯರ ಬಗ್ಗೆ ಆಗಲಿ, ಅಥವಾ ಇನ್ಯಾವುದೋ ದೇವತೆಯ ಬಗ್ಗೆ ಆಗಲಿ, ಹೆಣ್ಣು ದೇವತೆ ಆಗಲಿ ಗಂಡು ದೇವತೆ ಆಗಲಿ, ಅಥವಾ ಯಾವುದೋ ಮಂತ್ರ ಸಿದ್ಧಿ ಆಗಲಿ, ಬಲಾತ್ಕಾರದಿಂದ ಪ್ರಯತ್ನ ಪಡಬಾರ್ದು. ಬಲಾತ್ಕಾರದಿಂದ ಪ್ರಯತ್ನ ಪಟ್ಟರೆ ಖಂಡಿತ ಕೈ ಸುಟ್ಕೋಬೇಕಾಗುತ್ತೆ. ಕೈ ಸುಟ್ಕೊಳ್ಳೋದು ಅಂದರೆ ಏನು ಅರ್ಥ? ಸರ್ವನಾಶ ಆಗಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಅದು ಹೇಗೆ ಅಂತ ಈ ಟಾಪಿಕಲ್ಲಿ ನೋಡೋಣ. ಮಂತ್ರಸಿದ್ಧಿಗಳನ್ನು ಅಥವಾ ದೇವತೆಗಳನ್ನು ಬಲಾತ್ಕಾರವಾಗಿ ಪಡ್ಕೋಬಾರ್ದು. ಬಲಾತ್ಕಾರ ಅಂದ್ರೇನು? ಸ್ವಲ್ಪ ಅಹಂ ನಮ್ಮಲ್ಲಿ ಅಹಂಕಾರ ಇರುತ್ತಲ್ಲ, ದೌರ್ಜನ್ಯ. ನನಗೆಲ್ಲ ಗೊತ್ತು, ನಾನು ಮಂತ್ರಗಳು ಪಠನೆ ಮಾಡಿಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ, ನಾನು ವಶ ಮಾಡ್ಕೊಬಿಡ್ತೀನಿ, ಆ ಶಕ್ತಿನ ವಶ ಮಾಡ್ಕೊಬಿಡ್ತೀನಿ, ಈ ಶಕ್ತಿನ ವಶ ಮಾಡ್ಕೊಬಿಡ್ತೀನಿ, ವಶ ಮಾಡ್ಕೊಳ್ಳೋ ವಿದ್ಯೆ ಹೇಳ್ಕೊಡ್ತೀನಿ, ಈ ರೀತಿ ಬಲಾತ್ಕಾರ. ನಾನೇನು ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಅಹಂಕಾರ. ಇದನ್ನೇ ಕೆಲವರೆಲ್ಲ ಅಲ್ಲೆಲ್ಲಿ ಹೇಳ್ತಾ ಬರ್ತಾರೆ. ನಿನಗೆ ಆ ಸಿದ್ಧಿ ಮಾಡ್ಕೊಟ್ಬಿಡ್ತೀನಿ, ಈ ಸಿದ್ಧಿ ಮಾಡ್ಕೊಟ್ಬಿಡ್ತೀನಿ, ಆ ಮಂತ್ರ ಉಪದೇಶ ಮಾಡಿಬಿಡ್ತೀನಿ, ಅದು ನೀನು 108 ಸಾವಿರ ಜಪ್ಸು, 1000 ಸಾವಿರ ಜಪ್ಸು, 10,000 ಸಾವಿರ ಜಪ್ಸು, ಅಲ್ಲಿ ಸ್ಮಶಾನದಲ್ಲಿ ಕೂತ್ಕೊಂಡು ಜಪ್ಸು, ನಿನಗೆ ಸಿದ್ಧಿ ಆಗಿಬಿಡುತ್ತೆ. ಸ್ಮಶಾನದಲ್ಲಿ ಕೂತ್ಕೊಂಡು ಜಪ್ಸು, ಸಿದ್ಧಿ ಆಗಿಬಿಡುತ್ತೆ. ಅಮಾವಾಸ್ಯೆ ದಿನ ಕೂತ್ಕೊಂಡು ಜಪ್ಸು, ಸಿದ್ಧಿ ಆಗಿಬಿಡುತ್ತೆ. ಕೋಳಿ ಕೊಯ್ಯಿ ಬಲಿ ಕೊಡು ಇಂಥವುದಕ್ಕೆ, ಕುರಿ ಕೊಯ್ಯಿ ಇಂಥವುದಕ್ಕೆ ಬಲಿ ಕೊಡು. ಅಷ್ಟೇ ಯಾಕೆ, ಮಕ್ಕಳು ಯಾವುದೋ ನಕ್ಷತ್ರದಲ್ಲಿ ಇರುತ್ತಲ್ಲಪ್ಪ ಕೆಲವು, ಆ ನಕ್ಷತ್ರದಲ್ಲಿ ಹುಟ್ಟಿರೋ ಮಕ್ಕಳು, ಆ ರಾಶಿ ಫಲದಲ್ಲಿ ಹುಟ್ಟಿರೋ ಮಕ್ಕಳು, ಇಂಥ ಜಾತಕದಲ್ಲಿ ಹುಟ್ಟಿರೋ ಮಕ್ಕಳು, ಇಂಥವ್ರನ್ನ ತಗೊಂಡು ಮಕ್ಕಳನ್ನ ಬಲಿ ಕೊಟ್ಟರೆ ಇಂಥ ಶಕ್ತಿ ಬಂದುಬಿಡುತ್ತೆ, ಇಂಥ ಸಿದ್ಧಿ ಒಲ್ದುಬಿಡುತ್ತೆ, ಈ ಥರ ಎಲ್ಲ ಹೇಳ್ಕೊಡ್ತಾರಲ್ಲ. ಆವಾಗ ಹೆಣ್ಮಕ್ಳನ್ನೂ ಬಲಿ ಕೊಡ್ತಾರೆ, ಮದುವೆ ಆಗದೇ ಇರೋ ಹೆಣ್ಮಕ್ಳನ್ನ ಬಲಿ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ರಾಜಕುಮಾರಿಯರು ಇರ್ತಿದ್ರು, ರಾಜಕುಮಾರಿಯರು. ಇಷ್ಟು ಜನ ರಾಜಕುಮಾರಿಯರು ಇಂಥ ನಕ್ಷತ್ರದಲ್ಲಿ ಹುಟ್ಟಿದ್ರೆ, ಇಂಥ ರಾಜಕುಮಾರಿಯರು ಮದುವೆ ಆಗದೇ ಇರೋರು, ಬ್ರಹ್ಮಚಾರಿಣಿ ರಾಜಕುಮಾರಿಯರು ಇಂಥ ಜಾತಕದಲ್ಲಿ, ಇಂಥ ರಾಶಿಫಲದಲ್ಲಿ, ಇಂಥ ಗ್ರಹ ನಕ್ಷತ್ರ ಗತಿನಲ್ಲಿ ಹುಟ್ಟಿದಿದ್ದರೆ, ಇಷ್ಟು ಜನ ರಾಜಕುಮಾರಿಯರನ್ನ ಬಲಿ ಕೊಟ್ಟರೆ, ಇಂಥ ಒಂದು ಯಾವುದೋ ಒಂದು ಪಾತಾಳದಲ್ಲಿರುತ್ತಲ್ಲ, ಪಾತಾಳ ಭೈರವಿ ಅಂತೀವಲ್ಲ, ಪಾತಾಳದಲ್ಲಿರೋ ಯಾವುದೋ ಒಂದು ಭೂತಾನೋ, ಯಾವುದೋ ಒಂದು ಶಕ್ತಿನೋ, ಯಾವುದೋ ಒಂದು ದುಷ್ಟಶಕ್ತಿನೋ ವಶ ಆಗುತ್ತೆ, ಸಿದ್ಧಿ ಆಗುತ್ತೆ, ಪ್ರತ್ಯಕ್ಷ ಆಗುತ್ತೆ. ಅದರ ಕೈಯಲ್ಲಿ ಮಾಡಬಾರ್ದ ಕೆಲಸಗಳನ್ನು ಮಾಡಿಸ್ಬೋದು. ಇಡೀ ಜಗತ್ತನ್ನೇ ನಮ್ಮ ಕಂಟ್ರೋಲ್ ತೊಗೋಬೋದು. ಅದು ನಾವು ಏನು ಹೇಳಿದ್ರೆ ಅದು ಮಾಡುತ್ತೆ. ಒಂದು ಬೆಟ್ಟವನ್ನೇ ಪುಡಿ ಮಾಡುತ್ತೆ, ಒಂದು ಬೆಟ್ಟವನ್ನೇ ಇಲ್ಲೇ ಮಾಯ ಮಾಡುತ್ತೆ. ಹಂಗಿರುವಾಗ ಯಾವ ಮನೆಗಳನ್ನು ಬೇಕಾದ್ರೂ ಮಾಯ ಮಾಡುತ್ತೆ, ಯಾವ ಮನೆಗಳು ಬಿಲ್ಡಿಂಗ್ಗಳು ಬೇಕಾದ್ರೂ ಪುಡಿ ಮಾಡುತ್ತೆ. ಅಂಥ ಒಂದು ಭೂತಶಕ್ತಿ, ಪ್ರೇತ ಶಕ್ತಿ, ದುಷ್ಟಶಕ್ತಿನ ತಯಾರು ಮಾಡೋದು, ಅದನ್ನು ವಶ ಮಾಡ್ಕೊಳ್ಳೋದು. ಅದನ್ನು ವಶ ಮಾಡ್ಕೋಬೇಕಾದ್ರೆ ಈ ರೀತಿ ಬಲಿ ಕೊಡಬೇಕು. ಇದೆಲ್ಲ ಹಳೆಯ ಕಾಲದ ಸಿನಿಮಾಗಳಲ್ಲಿರುತ್ತೆ, ಪುಸ್ತಕಗಳಲ್ಲಿರುತ್ತೆ, ನಿಮಗೆ ಗೊತ್ತಿರೋ ವಿಚಾರ. ಇನ್ನು ಅದು ಬಿಟ್ಟರೆ ಅಲ್ಲೆಲ್ಲೆಲ್ಲಿ ಸಣ್ಣ ಪಣ್ಣ ಮಾಡ್ಕೊತಾರೆ, ಯಾವುದೋ ಕೋಳಿ ಕುರಿ ಕೊಕ್ಕ ಅಂತ ಬಲಿ ಕೊಟ್ಕೊಳ್ತಾರೆ. ಇನ್ನು ಕೆಲವರು ಏನೇನೋ ನಿಂಬೆಹಣ್ಣು, ಇನ್ನೊಂದು ಕುಂಬಳಕಾಯಿ, ಬೂದ್ ಕುಂಬಳಕಾಯಿ, ಇನ್ನೊಂದು ಮತ್ತೊಂದು ಏನೋ ಮಾಡ್ಕೊಳ್ತಾರೆ. ಆದರೆ ಯಾರನ್ನೋ ಮಕ್ಕಳನ್ನ ತಂದು, ಇನ್ಯಾರೋ ಹೆಣ್ಮಕ್ಳು ತಂದು, ಇನ್ಯಾರೋ ಪ್ರೆಗ್ನೆನ್ಸಿ ಗರ್ಭಿಣಿಯಾಗಿರೋ ಸ್ತ್ರೀಯರನ್ನ ತಂದು, ಇನ್ಯಾರೋ ರಾಜ್ಕುಮಾರಿಯರನ್ನ ತಂದು ಇಲ್ಲಿ ಬಲಿ ಕೊಟ್ಟರೆ ಇದರಿಂದ ಯಾರಿಗೆ ನಷ್ಟ, ಯಾರಿಗೆ ಲಾಭ? ಯೋಚನೆ ಮಾಡಿ. ಇವರ ಒಂದು ಸ್ವಾರ್ಥ ಹಿತಕ್ಕಾಗಿ, ಇವರೇನೋ ಸಿದ್ಧಿ ಮಾಡ್ಕೊಳ್ಳಿಕ್ಕಾಗಿ, ಇನ್ನೇನೋ ಮಾಡ್ಕೊಳ್ಳೋಕ್ಕಾಗಿ, ಅಲ್ಲಿ ಸಿದ್ಧಿ ಬರುತ್ತೋ ಇಲ್ವೋ ಇಲ್ಲ ಬುಡುಬುಡಿಕಿನೇ ಲಾಸ್ಟ್ಗೆ ಅವ್ರ ಹತ್ರ ಲಾಸ್ಟ್ಗೆ ಏನೂ ಇರಲ್ವೋ ಅದು ಬೇರೆ ಪ್ರಶ್ನೆ. ಅದು ಅವರವರ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು, ಜ್ಞಾನ ಮಟ್ಟಕ್ಕೆ ಬಿಟ್ಟಿದ್ದು. ಆದರೆ ಬಲಿ ಕೊಡೋದು ಯಾರನ್ನ? ಕೋಳಿ ಕುರಿ ಕೊಕ್ಕ ಇನ್ನೊಂದು ಮತ್ತೊಂದು ಅಲ್ಲದೆ ಮಕ್ಕಳು, ರಾಜಕುಮಾರಿಯರು ಆ ಕಾಲದಲ್ಲಿ. ಇವಾಗೆಲ್ಲಿ ಸಿಗ್ತಾರೆ? ಇವಾಗ ಇದ್ದಾರೆ ಎಲ್ಲೋ ಒಬ್ಬೊಬ್ಬರು. ಈಗ ಬಡಪಾಯಿ ಹೆಣ್ಮಕ್ಳು, ಇಲ್ಲ ಯಾರೋ ಮಿನಿಸ್ಟರ್ಗಳು, ಮಂತ್ರಿ ಹೆಣ್ಮಕ್ಳು, ಇಲ್ಲ ಶ್ರೀಮಂತರ ಹೆಣ್ಮಕ್ಳು, ಬಡವರ ಹೆಣ್ಮಕ್ಳು ಇನ್ಯಾರೋ ಇರ್ತಾರೆ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರನ್ನ ಬಲಿ ಕೊಡೋಂಥದ್ದು. ಇದೆಲ್ಲ ಏನು ಕತೆ? ಯಾರು ಕಿಡ್ನಾಪ್ ಮಾಡೋದು ಯಾರಿಗೂ ಗೊತ್ತಿರೋ ಕಿಡ್ನಾಪ್ ಮಾಡಿ ತಗೊಂಡು ಹೋಗ್ಬಿಡೋದು.
ಎತ್ತಾಕೊಂಡು ಹೋಗೋಕ್ಕೆ ಒಂದಷ್ಟು ಟೀಮ್ ತಂಡ ಇರುತ್ತೆ, ಎತ್ತಾಕೊಂಡು ಹೋಗೋಕ್ಕೆ ಒಂದಷ್ಟು ಟೀಮ್ ರೆಡಿ ಮಾಡ್ಕೊಬಿಟ್ಟಿರ್ತಾರೆ ಅವರು. ಇವ್ರು ಹೆಂಗಂದ್ರೆ ಕೆಲವರು ಕುಡುಕರು ಇರ್ತಾರೆ, ಕೆಲಸ ಕಾರ್ಯ ಏನಿರಲ್ಲ, ಬರೀ ದಿನಕ್ಕೆ 1,000 2,000 ಕೊಟ್ಟರೆ ಸಾಕು, ಒಂದು 5 ಜನ ರೆಡಿ ಆಗಿಬಿಡ್ತಾರೆ. ಅದಕ್ಕೊಬ್ಬ ಅಯೋಗ್ಯ ಇರ್ತಾನೆ ಲೀಡ್ರು, ಅವನಿಗೆ ಒಂದು 50,000 ಸಿಕ್ಕಿದ್ರೆ ಸಾಕು, 10,000 ಸಿಕ್ಕಿದ್ರು ಸಾಕು ಲಾಸ್ಟ್ಗೆ ಅವನಿಗೆ. ಯಾವುದೋ ದಾರಿಯಲ್ಲಿ ಹೋಗ್ತಾ ಇರ್ತದೆ, ಚಿಕ್ಕ ಮಗು ಸ್ಕೂಲಿಂದ ಬರ್ತಾ ಇರುತ್ತೆ, LKG UKG ಪ್ರಿ-KG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೈಸ್ಕೂಲು ಮಿಡ್ಲ್ ಸ್ಕೂಲು, ಇಲ್ಲ ಲಾಸ್ಟಾಗಿ ಕಾಲೇಜ್ ಹುಡುಗಿನ. ಇವರು ಎಲ್ಲಿಂದನೋ ಬರ್ತಾರೆ ಮಾರುತಿ ವ್ಯಾನಲ್ಲಿ ಇಲ್ಲ ಕಾರಲ್ಲಿ, ಬರ್ರಂತ ಬಂದ ಆ ರೋಡಲ್ಲಿ ಹೆಣ್ಮಗು ಪಾಪ, ಆ ಮಗುಗೆ ಮಾಯಿ ಸರಿ ಇದೆ ಇಲ್ವೋ, ಅವ್ರ ಮನೆಯಲ್ಲಿ ಯಾರೋ ತಾಯಿಗೆ ಕಣ್ಣು ಕಾಣುತ್ತಾ ಇಲ್ವೋ, ಒಬ್ಬಳೇ ಇರ್ತಾಳೆ ಅವ್ರ ಮನೆಯಲ್ಲಿ ತಾಯಿ, ಕಣ್ಣು ಕಾಣುತ್ತಾ ಇಲ್ವೋ ಹೇಳೋಕ್ಕಾಗಲ್ಲ. ಅಂಥವರೆಲ್ಲ ಮನೆಗಳಲ್ಲಿ ತಾಯಿ ಅಜ್ಜಿ ಒಬ್ಬೊಬ್ಬರು ಒಂಟಿಯಾಗಿರ್ತಾರೆ. ಯಾರೋ ಮೊಮ್ಮಗಳು ಕಾಲೇಜ್ಗೋ ಸ್ಕೂಲ್ಗೆ ಹೋಗಿ ಬರ್ತಿರ್ತಾಳೆ. ಈ ಮೊಮ್ಮಗಳು ಬೆಳಗ್ಗೆನೇ ಎದ್ದು ಆ ಕಣ್ಣು ಕಾಣದೇ ಇರೋರು ಅಥವಾ ವಯಸ್ಸಾಗಿರೋರು ಅಥವಾ ರೋಗದಿಂದ ನರಳ್ತಕ್ಕಂಥ ತಾಯಿನೋ ಅಜ್ಜಿನೋ ಯಾರೋ ಇರ್ತಾರೆ. ಅವ್ರಿಗೆ ಬೆಳಗ್ಗೆನೇ ಏನೋ ಒಂದು ಬೇಯಿಸಿ ಹಾಕಿ ಊಟ ಗಿಟ್ಟ ಬೇಯಿಸಿ ಹಾಕಿ ಕೊಟ್ಬಿಟ್ಟು ಇಟ್ಬಿಟ್ಟು ಬಂದಿರ್ತಾರೆ ಸ್ಕೂಲ್ಗೋ ಕಾಲೇಜ್ಗೋ ಹೋಗ್ತಿರ್ತಾರೆ, ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿರ್ತಾರೆ. ಸಂಜೆ ಮತ್ತೆ ಮನೆಗೆ ವಾಪಸ್ ಹೋಗ್ಬೇಕಲ್ಲ, ಪಾಪ ಅಲ್ಲಿ ನಮ್ಮ ಅಮ್ಮ ಏನು ಮಾಡ್ಕೊಂಡ್ರು, ಅಜ್ಜಿ ಏನು ಮಾಡ್ಕೊಂಡ್ರು, ಅವ್ರಿಗೆ ಕಣ್ಣು ಕಾಣಲ್ಲ, ಏನೋ ಒಂದು ಮಾಡಿ ಬಂದು. ಈ ಮಧ್ಯದಲ್ಲಿ ದುಷ್ಟರು ಬಂದು ಆ ಮಗುನ ಎತ್ತಾಕೊಂಡು ಹೊರಟೋಗ್ತಾರೆ. ಎತ್ತಾಕೊಂಡೋಗಿ ಏನು ಮಾಡ್ತಾರೆ, ಬಲಿ ಕೊಡಕ್ಕೆ ಹೋಗ್ತಾರೆ. ಎಲ್ಲೋ ಬೆಟ್ಟ ಗುಡ್ಡ ಗುಹೆಗಳು ಅಂಡರ್ಗ್ರೌಂಡುಗಳೆಲ್ಲ ಇರ್ತದೆ, ಅವ್ರದ್ದೇ ಆದ ದುಷ್ಟಶಕ್ತಿಗಳ ಆ ಜಾಗಗಳು ಇರ್ತವೆ. ಪಾಳು ಬಂಗ್ಲೆನೋ ಹಾಳಾದ ಬಂಗ್ಲೆಗಳೋ ಯಾವ ಇರ್ತವೆ, ಮಶಾನಗಳೋ ಎಲ್ಲೋ, ಅಲ್ಲೇ ತಗೊಂಡೋಗಿ ಅದನ್ನು ಬಲಿ ಕೊಡ್ತಾರೋ ಇಲ್ಲ ರೇಪ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಳು ಮಾಡ್ತಾರೆ, ಬಲಾತ್ಕಾರವಾಗಿ ಹಾಳು ಮಾಡ್ತಾರೆ ಅಲ್ವಾ. ಆದರೆ ಆ ಮಗುವೇ ನಂಬ್ಕೊಂಡಿಲ್ಲಿ ಮನೆಯಲ್ಲಿ ಕಣ್ಣು ಕಾಣದ ತಾಯಿನೋ ಅಜ್ಜಿನೋ ಅವ್ರ ಗತಿ ಏನಾಗಬೇಕು ಯೋಚನೆ ಮಾಡಿರಿ. ಇದೊಂದು ಕತೆ. ಇನ್ನು ಕೆಲವರು ಯಾವುದೋ ಒಂದೇ ಒಂದು ಹೆಣ್ಮಗು ಇರುತ್ತೆ, ಪಾಪ ಅವ್ರಿಗೆ ಮಕ್ಕಳೇ ಇರೋಲ್ಲ, ಎಷ್ಟೋ ದೇವರುಗಳು ದೇವಸ್ಥಾನಗಳು ಸುತ್ತಿ ಮಠಗಳು ಸುತ್ತಿ ಸ್ವಾಮೀಜಿಗಳು ಸುತ್ತಿ ಲಾಸ್ಟ್ಗೆ ಮದುವೆ ಆದಮೇಲೆ 5 ವರ್ಷಕ್ಕೋ 10 ವರ್ಷಕ್ಕೋ ಒಂದು ಮಗು ಆಗಿರುತ್ತೆ. ಅದು ಯಾವುದೋ ಒಂದು ಒಳ್ಳೆಯ ನಕ್ಷತ್ರದಲ್ಲಿ ಹುಟ್ಟಿರುತ್ತೆ. ಅಂಥ ಮಗುವನ್ನ ಇವ್ರು ಎತ್ತಾಕೊಂಡು ಹೋಗ್ಬಿಟ್ರೆ ಅವ್ರ ಗತಿ ಏನು ರೀ. ಅವರು ಕಾಯ್ತಾರೆ ಮಗು ಬರಲಿಲ್ಲ ಅಂತ ನೋಡ್ತಾರೆ ಅಲ್ಲಿ ವಿಚಾರಿಸ್ತಾರೆ, ಲಾಸ್ಟಿಗೆ ಪೊಲೀಸ್ ಸ್ಟೇಷನ್ನು ಕಂಪ್ಲೇಂಟ್ ಕೊಡ್ತಾರೆ, ಗೊತ್ತಿರೋರು ಅವ್ರು ಇಟ್ಕೊಂಡು. ಏನು ಪ್ರಯೋಜನ ಆಗುತ್ತೆ? ಇವ್ರು ಎತ್ತಾಕೊಂಡೋಗಿ ತಲೆ ಕತ್ತರಿಸಿ ಕೈಗಳು ಕತ್ತರಿಸಿ ಕಾಲುಗಳು ಕತ್ತರಿಸಿ ಏನೋ ಅವ್ರದ್ದೇ ಒಂದು ದೇವರು ಇರ್ತದಂತೆ, ಆ ದೇವ್ರಿಗೆ ಬಲಿ ಕೊಟ್ಟಿರ್ತಾರೆ. ನನಗೆ ಗೊತ್ತಿಲ್ಲಪ್ಪ ಅದೇನು ದೇವ್ರು ಅಂತ. ಅದು ಯಾವ ದೇವ್ರು ಬಲಿ ತಗೊಳುತ್ತೋ ಇವ್ರಿಗೆ ಏನು ವಶ ಮಾಡ್ಕೊಳ್ತಾರೋ ಅದೆಲ್ಲ ನೀವು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡಿರ್ತೀರಿ. ಹೀಗೆ ಬಲಾತ್ಕಾರ ವಿದ್ಯೆಗಳು, ಇದನ್ನೇನಂತಾರೆ, ಬಲಾತ್ಕಾರ, ದುಷ್ಕೃತ್ಯ, ದುಷ್ಟ ಮಾಂತ್ರಿಕರು, ಗೊತ್ತಾಯ್ತಾ, ದುಷ್ಟ ಮಾಂತ್ರಿಕರು ಅಂತಾರೆ ಇವ್ರನ್ನ, ಕ್ಷುದ್ರ ಮಾಂತ್ರಿಕರು ಅಂತಾರೆ. ಯಾರ್ದೋ ಮನೆ ಹಾಳು ಮಾಡಿ ಯಾರ್ದೋ ಹೆಣ್ಮಕ್ಳ ಕಣ್ಣೀರು ಸುರಿಸಿ ಇವ್ರು ಏನು ಘನಕಾರ್ಯ ಮಾಡಿಕೊಟ್ಟಿದ್ದಾರೆ, ಜಗತ್ತಿಗೆ ಒಳ್ಳೇದು ಮಾಡಿಕೊಟ್ಟಿದ್ದಾರೆ ಇವರು ಹೇಳ್ರಿ. ಇವರು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ಗಳಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಿರ್ತಾರೆ ವಿದ್ಯೆಗಳು. ಅದು ಮಾಡ್ತೀನಿ, ಅದು ಮಾಡಿಕೊಡ್ತೀನಿ, ಇದು ಮಾಡಿಕೊಡ್ತೀನಿ, ಆ ಸಿದ್ಧಿ ಮಾಡಿಕೊಡ್ತೀನಿ, ಈ ಸಿದ್ಧಿ ಮಾಡಿಕೊಡ್ತೀನಿ, ಆ ಮಂತ್ರ ಹೇಳ್ಕೊಡ್ತೀನಿ, ಈ ಮಂತ್ರ ಹೇಳ್ಕೊಡ್ತೀನಿ. ಕೇಳಿ ನೋಡಿಯಪ್ಪ, ಗುರುಗಳು ಸ್ವಾಮಿಗಳೇ ಮಹಾನುಭಾವರುಗಳೇ ನೀವು ಹೇಳ್ಕೊಡಿ, ನಾನು ಬೇಡನಲ್ಲ. ನಿಮಗಿರೋ ಬುದ್ಧಿ, ನಿಮಗಿರೋ ಚಾಲಾಕಿತನ, ನಿಮಗಿರೋ ಧೈರ್ಯ ಸಾಹಸ ಬೇರೆ ಯಾರಿಗಿರೋದಿಲ್ಲ ಅಂತ ಇಟ್ಕೊಳ್ಳಿ. ನೀವು ಮಾಡೋ ಈ ದುಷ್ಕೃತ್ಯಗಳನ್ನು ಬಿಟ್ಟು ಒಳ್ಳೆಯದಕ್ಕೆ ಉಪಯೋಗಿಸಿ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಿ, ಆವಾಗ ನಿಮಗೂ ಒಳ್ಳೆಯ ಹೆಸರು ಬರುತ್ತೆ, ಜಗತ್ತಿನ ಕಲ್ಯಾಣ ಆಗುತ್ತೆ. ಇದು ನನ್ನ ಒಂದು ಸಣ್ಣ ಸಲಹೆ. ಅದು ಬಿಟ್ಟು ನೀವು ಈ ರೀತಿಯೆಲ್ಲ ದುಷ್ಕೃತ್ಯಗಳನ್ನು ಮಾಡ್ತಾ ಹೋದರೆ ಮಾಡಿದ್ದುಣ್ಣೋ ಮಾರಾಯ, ಮಾಡಿದ ಪಾಪಕ್ಕೆ ತಕ್ಕ ಫಲ ಕಟ್ಟಿಟ್ಟ ಬುತ್ತಿಯಪ್ಪ. ಗುರುಗಳೇ, ದೊಡ್ಡ ಗುರುಗಳೇ, ಮಹಾನ್ ಭಾವರುಗಳೇ, ನಿಮ್ಗೆ ಹೇಳ್ತಾ ಇದ್ದೀನಿ, ಮೊದಲು ಬಲಾತ್ಕಾರ ವಿದ್ಯೆಗಳು ಬಿಟ್ಬಿಡಿ. ಏನಿದ್ರು ಇರೋದನ್ನು ಸತ್ಯಾಂಶನ ಜಗತ್ತಿಗೆ ಕೊಡಿ. ಆದಷ್ಟು ನೀವೇನೇ ಕಲಿಸಿ ಅದರಿಂದ ಇನ್ನೊಬ್ಬರು ತೊಂದರೆ ಆಗಬಾರ್ದು, ಹಿಂಸೆ ಆಗಬಾರ್ದು. ಮಾನವ ಸಮಾಜಕ್ಕೆ ಕಲ್ಯಾಣ ಆಗಬೇಕು, ನೀವು ಮಾಡಿದ್ದ ಲೋಕ ಕಲ್ಯಾಣ ಆಗಬೇಕು. ದೇಶಕ್ಕೆ, ನಿಮ್ಮ ರಾಜ್ಯಕ್ಕೆ, ನಿಮ್ಮ ಜಿಲ್ಲೆಗೆ, ನಿಮ್ಮ ಊರಿಗೆ ಒಳ್ಳೆಯ ಹೆಸರು ಬರಬೇಕು. ಆವಾಗಲೇ ನೀವು ಮಾಡಿದ್ದಕ್ಕೆ ಒಂದು ಬೆಲೆ ಇರುತ್ತೆ. ಅದು ಬಿಟ್ಟು ಸಮಜಾಯಿಸಿ ಸಮರ್ಥನೆ ಕೊಟ್ಕೊಂಡು, ಓ ಹಳೆಯ ಕಾಲದಲ್ಲಿ ಏನು ಬಲೆ ಕೊಡ್ತಾ ಇರಲಿಲ್ವಾ, ಓ ಗ್ರಂಥಗಳಲ್ಲಿ ಏನು ಸುಳ್ಳು ಹೇಳ್ತಾ ಇದೆಯಾ, ಈ ರೀತಿ ಕೇಳೋದು. ಕಾಮೆಂಟಲ್ಲಿ, ನನ್ನ ಕಾಮೆಂಟ್ಗಳಲ್ಲಿ ಕೇಳಿದಾನೆ ಒಬ್ಬ ಕೇಳಿದಾನೆ, ಏನಂತ ಕೇಳಿದಾನೆ ಗೊತ್ತಾ, ಯಕ್ಷಿಣಿ ವಿದ್ಯೆ ಯಾಕೆ ನಾವು ವಶ ಮಾಡ್ಕೋಬಾರ್ದು, ಯಕ್ಷಿಣಿಯನ್ನು ಏಕೆ ವಶ ಮಾಡ್ಕೋಬಾರ್ದು,
ಹಂಗಾದ್ರೆ ಗ್ರಂಥಗಳಲ್ಲಿ ಹೇಳಿರೋದೇನು ತಪ್ಪ? ಅವ್ರಿಗೇನು ಬುದ್ಧಿ ಇಲ್ವಾ ಗ್ರಂಥಗಳಲ್ಲಿ ಬರೆಯೋವಾಗ? ಗ್ರಂಥಗಳಲ್ಲಿ ಬರೆದಿದ್ದಾರಲ್ಲ ಯಕ್ಷಿಣಿ ವಿದ್ಯೆನ ಕಲ್ಕೊಂಡು ಯಕ್ಷಿಣಿಯನ್ನು ವಶ ಮಾಡ್ಕೋಬೋದು ಅಂತ ಗ್ರಂಥಗಳಲ್ಲಿ ಬರೆದಿದ್ದಾರಲ್ಲ, ಇನ್ನೇನು ಅಂತ ಕೇಳಿದ್ದಾನೆ ಕಾಮೆಂಟಲ್ಲಿ. ನಾನು ಆ ಕಾಮೆಂಟ್ ಮಾಡ್ದವನಿಗೆ ಅಂತ ಹೇಳ್ತೀನಿ, ಅವಿವೇಕಿ ಅಜ್ಞಾನಿ, ಅವನ್ಯಾವನೋ ಬುದ್ಧಿ ಇಲ್ದವನು ಗ್ರಂಥ ಬರೆದಿದ್ದಾನೆ. ನಿಮ್ಮ ಅಪ್ಪನೋ ತಾತನೋ ಮುತ್ತಾತನೋ ಅಜ್ಜಿನೋ ಇರ್ತಾರಲ್ಲ, ಅವ್ರ ಅಪ್ಪನೋ ಅಮ್ಮನೋ, ಅವ್ರಿಗೆ ಮೊದಲೇ ಬುದ್ಧಿ ಇಲ್ಲ, ಅದಕ್ಕೆ ಅವ್ರು ಸತ್ತು ಹೋಗಿದ್ದಾರೆ. ರೋಗಗಳು ಬಂದು ಕಷ್ಟಗಳನ್ನು ಸತ್ತು ಹೋಗಿದ್ದಾರೆ. ಅವ್ರು ಬರೆದಿರೋದನ್ನು ಫಾಲೋ ಮಾಡಿದ್ರೆ ನಿನಗೇನು ಬರುತ್ತೆ? ಅದೇ ಗತಿ ಬರುತ್ತೆ. ಅವ್ರು ಹೆಂಗೆ ರೋಗಗಳಿಂದ ಸತ್ತರು, ಹೆಂಗೆ ಹಾಳಾಗೋದ್ರು, ಅದೇ ನಿನಗೂ ಬರುತ್ತೆ. ಹಂಗಂತ ಅದನ್ನೇ ಫಾಲೋ ಮಾಡ್ತೀಯ ನೀನು? ಅವ್ರು ಬರೆದಿರೋದನ್ನೇ ಫಾಲೋ ಮಾಡ್ತೀಯಾ? ಅವ್ರು ಮಾಡೋ ಕೆಲಸಗಳನ್ನೇ ಫಾಲೋ ಮಾಡ್ತೀಯಾ? ಅವ್ರಿಗೆ ಏನು ಗತಿ ಬಂದಿದೆಯೋ ಅದೇ ನಿನಗೂ ಬರೋದು. ಅವ್ರ ಮಾರ್ಗದಲ್ಲಿ ಹೋದರೆ ಇನ್ನೇನೋ ಆಗುತ್ತೆ. ಮೊದಲು ನೀನು ಸ್ಪೆಷಲ್ ಆಗಿರಯ್ಯ. ಅವ್ರು ಮಾಡಿದ್ದೇನೆ ನೀನು ಮಾಡಿದ್ರೆ ಇನ್ನೇನು ಬರುತ್ತೆ ನಿನಗೆ? ಅದೇ ಗತಿ ತಾನೇ ಬರುತ್ತೆ. ಅದೇ ರೀತಿ ತಾನೇ ಹಾಳಾಗ್ತೀಯಾ. ಕಾಮೆಂಟ್ ಮಾತ್ರ ನನ್ನಲ್ಲಿ ಬರೆದ್ಬಿಟ್ಟಿದ್ದೀರಲ್ಲ ನೀವು, ಕೆಟ್ಟದಾಗ ಮಾಡ್ತಿರಲ್ಲ. ಆನ್ಲೈನ್ ಕ್ಲಾಸಲ್ಲಿ ಏನು ಹೇಳ್ಕೊಡೋಕ್ಕಾಗುತ್ತಾ ಪಾಠ ಅಂತಿರಲ್ಲ. ಹಂಗಾರೆ ಯೂಟ್ಯೂಬಲ್ಲಿ ನಾನು ಹೇಳೋದು ಅರ್ಥ ಆಗಲ್ವ ನಿಮಗೆ? ಯೂಟ್ಯೂಬಲ್ಲೇ ಹೇಳ್ಕೊಡಿ ಎಲ್ಲ ಮಂತ್ರಗಳು ಅಂತಾರೆ ನೋಡಿರಿ. ಯೂಟ್ಯೂಬಲ್ಲೇ ಮಂತ್ರಗಳು ಯಾರಾದರೂ ಹೇಳ್ಕೊಡ್ತಾರನ್ರಿ? ನೋಡಿರಿ, ಯೂಟ್ಯೂಬಲ್ಲಿ ನಿಮಗೆ ಮಂತ್ರಗಳು ಹೇಳೋದು ಕಲಿಸೋದು ಆದರೆ ನಿಜವಾಗ್ಲೂ ಹೇಳ್ತೀನಿ, ಅದರಿಂದ ಯಾವ ಜನ್ಮಕ್ಕೂ ನೀವು ಕಲಿಯೋಕ್ಕಾಗಲ್ಲ. ಏನಿದ್ರು ಆನ್ಲೈನ್ ಕ್ಲಾಸು ಗೌಪ್ಯವಾಗಿರುತ್ತೆ, ಅಲ್ಲಿ ರಹಸ್ಯವಾಗಿರುತ್ತೆ. ಎಷ್ಟೋ ಬ್ರಹ್ಮ ಸೃಷ್ಟಿಯ ಬ್ರಹ್ಮಜ್ಞಾನ ಇರುತ್ತೆ, ಸಿದ್ಧಿಗಳು, ದಿವ್ಯಶಕ್ತಿಗಳು, ಮಂತ್ರಗಳು ಇವೆಲ್ಲ ಇರುತ್ತೆ. ಅಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಹೋಗಿ ಸಾತ್ವಿಕವಾಗಿ ಹೋಗಿ ಒಳ್ಳೆಯ ಮಾರ್ಗದಲ್ಲಿ ಭಯ ಭಕ್ತಿಯಿಂದ ಯಕ್ಷಿಣಿಯನ್ನು ಒಲಿಸ್ಕೋಬೇಕು. ಅಂದರೆ ಯಕ್ಷಿಣಿ ಕುಮಾರ್ತಿಯರಿರ್ಬೋದು, ಅವರ ಅಪ್ಪ ಅಮ್ಮ ಯಕ್ಷ ದೇವತೆಗಳಿರ್ಬೋದು, ಅವ್ರ ಹತ್ರ ನಾವು ಬೇಡ್ಕೋಬೇಕು, ಕೇಳ್ಕೋಬೇಕು, ಅವ್ರಿಗೆ ಪ್ರಣಾಮಗಳನ್ನು ಮಾಡಬೇಕು, ಶರಣಾಗತಿ ಆಗಬೇಕು. ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅವರು ಇಂದ್ರನ ಮಗಳಾಗಲಿ, ಇಂದ್ರನ ರಾಣಿ ಸಚಿದೇವಿ ಆಗಲಿ, ಹಾಗೆ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಆಗಲಿ, ಹಾಗೆ ಗೌರಿ ಗಂಗಾಧರೇಶ್ವರರಾಗಲಿ, ಅಥವಾ ಬ್ರಾಹ್ಮಿ ದೇವಿ ಅಂದರೆ ಸರಸ್ವತಿ ಬ್ರಹ್ಮಾಜಿ ಆಗಲಿ, ಅಥವಾ ವಿಘ್ನೇಶ್ವರ ಶಕ್ತಿ ಆಗಲಿ, ಕುಮಾರಸ್ವಾಮಿ ಶಕ್ತಿ ಆಗಲಿ, ಯಾವುದೇ ದೇವತಾ ಶಕ್ತಿ ಆಗಲಿ, ಅವ್ರ ಹತ್ರ ನಾವು ಶರಣಾಗತಿಯಾಗಿ ಭಕ್ತಿಯಿಂದ, ದೇವರೇ ನಮ್ಗೊಲಿ, ನಮ್ಮನ್ನು ಕಾಪಾಡು, ನಮ್ಮನ್ನು ರಕ್ಷಿಸು, ನಿನ್ನ ಸಹಾಯ ನಮಗೆ ಸದಾ ಇರಲಿ, ನಿಮ್ಮ ನೆರಳಲ್ಲಿ ನಾವಿರ್ತೀವಿ ಸದಾ, ನಿಮ್ಮ ನೆರಳಲ್ಲಿ ನಮ್ಮನ್ನು ಇರಿಸ್ಕೊಳ್ಳಿ ಸದಾ, ನಿಮ್ಮ ರಕ್ಷಣೆಯಲ್ಲಿ ನಮ್ಮನ್ನು ಇರಿಸ್ಕೊಳ್ಳಿ ಸದಾ, ನಮಗೆ ರಕ್ಷಣೆ ಕೊಡಿ, ನಮಗೆ ಆಧಾರವಾಗಿರಿ, ನಮ್ಗೆ ಒಳ್ಳೆ ಆರೋಗ್ಯ ಬಗ್ಗೆ ಕೊಡಿ, ಒಳ್ಳೆ ಜ್ಞಾನ ಕೊಡಿ, ಒಳ್ಳೆ ಸದ್ಬುದ್ಧಿ ಕೊಡಿ, ಒಳ್ಳೆ ವಿದ್ಯೆ ಕೊಡಿ, ಒಳ್ಳೆ ಶಕ್ತಿ ಕೊಡಿ, ದುಷ್ಟರ ಕಾಟದಿಂದ ನಮಗೆ ಮುಕ್ತಿ ಕೊಡಿ, ರೋಗಗಳಿಂದ ನಮಗೆ ಮುಕ್ತಿ ಕೊಡಿ, ಕಷ್ಟಗಳಿಂದ ನಮಗೆ ಮುಕ್ತಿ ಕೊಡಿ, ಸದಾ ನಮ್ಮನ್ನು ರಕ್ಷಿಸಿ ಅಂತ ಕೇಳ್ಕೋಬೇಕು. ಇದು ಭಕ್ತಿ ಮಾರ್ಗ. ಬೇಕಾ ನೀವು 108 ಸಾರಿ ಜಪ ಮಾಡಿ, 1000 ಸಾರಿ ಜಪ ಮಾಡಿ, 10,000 ಸಾರಿ ಜಪ ಮಾಡಿ, ಈ ರೀತಿ ಮಾಡಿ. ಯಾವಾಗ ಬಿಡುವಾಗಿ ಇರ್ತೀರಿ ನೀವು ಆಫೀಸಲ್ಲಿರಿ, ಬಸ್ನಲ್ಲಿರಿ, ಕಾರಲ್ಲಿರಿ, ಎಲ್ಲೇ ರೀ, ತೋಟದಲ್ಲಿರಿ, ಯಾವಾಗ ನಿಮ್ಗೆ ಫ್ರೀ ಇರುತ್ತೆ, ಕೆಲಸ ಇಲ್ದಿರೋವಾಗ ಕೂತ್ಕೊಂಡು ಒಂದು 5 ಸಾರಿ, 10 ಸಾರಿ, 100 ಸಾರಿ, ನಿಮ್ಮ ಕೈಲಾದ ಮಟ್ಟಿಗೆ ಒಂದೇ ಸಾರಿ ಮಾಡಿ. ಓಂ ನಮಃ ಶಿವಾಯ ಅನ್ನಿ, ಏನೋ ಒಂದು ಹೇಳಿ, ನಿಮ್ಮ ಮಂತ್ರ, ನಿಮ್ಗೆ ಇಷ್ಟ ಬಂದಿದ್ದ ದೇವತೆ, ಇಷ್ಟ ಬಂದಿದ್ದ ಗುರು. ಹಾಗೆ ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಆ ದೈವತ್ವ ಇರುತ್ತೆ, ಒಳ್ಳೆತನ ಇರುತ್ತೆ, ಒಳ್ಳೆ ಶಕ್ತಿ ಇರುತ್ತೆ, ಒಳ್ಳೆ ಬುದ್ಧಿ ಬರುತ್ತೆ, ಒಳ್ಳೆ ಜ್ಞಾನ ಬರುತ್ತೆ. ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಲ್ಲ ದೇವತೆಗಳಿಗಿರುತ್ತೆ. ಅವರು ಹೊಲಿತಾರೆ, ಸಿದ್ಧಿ ಕೊಡ್ತಾರೆ, ಶಕ್ತಿಯಾಗಿ ನಿಲ್ತಾರೆ. ಅವರು ನಮಗೆ ಶಕ್ತಿಯಾಗಿ ನಿಂತರೆ ಸಾಕಲ್ವ, ಇನ್ನೇನು ಬೇಕು? ಅವರು ಒಂದು ದೊಡ್ಡ ಆಲದ ಮರ ಇದ್ದಂಗೆ, ದೊಡ್ಡ ಪರ್ವತ ಇದ್ದಂಗೆ ದೇವತೆಗಳಂದರೆ. ನಾವು ಅವ್ರ ಕೈ ಕೆಳಗಿರ್ತೀವಿ, ನೆರಳಲ್ಲಿರ್ತೀವಿ. ದೊಡ್ಡ ಆಲದ ಮರ ನೆರಳಲ್ಲಿ ನಾವಿರ್ತೀವಿ. ದೊಡ್ಡ ಬೆಟ್ಟದ ಒಂದು ಗುಹೆಯಲ್ಲಿ ನಾವಿರ್ತೀವಿ. ದೊಡ್ಡ ಬೆಟ್ಟದ ಪರ್ವತದ ಗುಹೆಯಲ್ಲಿ ನಾವಿರ್ತೀವಿ. ಆ ಪರ್ವತ ಬೆಟ್ಟ ಭಗವಂತ ಆದರೆ ನಾವೊಂದು ಸಣ್ಣ ಗುಹೆಯಲ್ಲಿರ್ತೀವಿ. ನಮ್ಮನ್ನು ರಕ್ಷಣೆ ಮಾಡುತ್ತೆ ಪರ್ವತ ಅಲ್ವಾ, ಆ ದೈವ. ಹಾಗೆ ದೊಡ್ಡ ಆಲದ ಮರದ ಕೆಳಗೆ ನಾವು ಬುಡದಲ್ಲಿದ್ದರೆ, ಈಗ ಬೆಂಗಳೂರಲ್ಲಿ ದೊಡ್ಡ ಆಲದ ಮರ ನಾನು ಹಾಕಿದ್ದೀನಲ್ಲ, ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ, ಅದರ ನೆರಳಲ್ಲಿ ನಾವಿದ್ದರೆ ಎಷ್ಟೋ ನಮಗೆ ಬಲ, ಆತ್ಮಶಕ್ತಿ, ಆತ್ಮಸ್ಥೈರ್ಯ, ಸಂತೋಷ, ಆನಂದ ಇರುತ್ತೆ ಅಲ್ವಾ. ಹಾಗೆ ಆ ದೈವ ನಮಗೆ ರಕ್ಷಣೆ ಕೊಡುತ್ತೆ. ಅದು ಬಿಟ್ಬಿಟ್ಟು ನಾನೇನೋ ಯಕ್ಷಿಣಿ ವಿದ್ಯೆ ಹೇಳ್ಕೊಡ್ತೀನಿ, ನಾನೇನೋ ಯಕ್ಷಿಣಿ ವಿದ್ಯೆ ಮಂತ್ರ ಹೇಳ್ಕೊಡ್ತೀನಿ, ಹೊಲ್ಸ್ಕೊಳಕ್ಕೆ ಮಾಡಿಬಿಡ್ತೀನಿ, ಯಾವುದೋ ದುಷ್ಟಶಕ್ತಿ ನಿಮ್ಗೆ ಒಲ್ಲಂಗೆ, ಭೂತಶಕ್ತಿ ನಿಮ್ಗೆ ಒಲ್ಲಂಗೆ, ಯಾವುದೋ ಬ್ರಹ್ಮರಾಕ್ಷಸ ನಿಮ್ಗೆ ಒಲ್ಲಂಗೆ, ಯಾವುದೋ ಇನ್ಯಾವುದೋ ರಕ್ತ ಕುಡಿತಾನಲ್ಲ ಆ ರಾಕ್ಷಸ ಒಲಂಗೆ, ಇನ್ಯಾವುದೋ ದುಷ್ಟಶಕ್ತಿ ಒಲಂಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಕೆಲವರೆಲ್ಲ ವಿದ್ಯೆಗಳು ಕಲಿಸ್ತಾರೆ, ಹೇಳ್ಕೊಡ್ತಾರೆ ಯೂಟ್ಯೂಬ್ಗಳಲ್ಲಿ ಇಲ್ಲಿ ಕೂತ್ಕೊಂಡು. ಅದನ್ನೇ ಈ ಕೆಲವರು ತಲೆಯಲ್ಲಿ ಹಾಕೋಬಿಟ್ಟು
ನನ್ನ ಹತ್ರನೂ ಬರ್ತಾರೆ. ನಾನು ಮೊದಲೇ ಹೇಳ್ತೀನಿ, ನೋಡಪ್ಪ ಅವೆಲ್ಲ ಯಾಕ್ರಯ್ಯ, ಕುಂಡಲನ್ನೇ ಸಾಧನೆ ಹೇಳ್ಕೊಡ್ತೀನಿ, ಸಪ್ತಚಕ್ರಗಳ ಸಾಧನೆ ಹೇಳ್ಕೊಡ್ತೀನಿ. ಈ ಯೋಗ ಸಾಧನೆಯಲ್ಲಿ ಎಲ್ಲ ಬರುತ್ತೆ. ವಿಘ್ನೇಶ್ವರನಿಂದ ಹಿಡಿದು, ಕುಮಾರಸ್ವಾಮಿಯಿಂದ ಹಿಡಿದು, ಬ್ರಹ್ಮಾಜಿ ಸರಸ್ವತಿ, ಸರಸ್ವತಿ ಬ್ರಹ್ಮಾಜಿಯಿಂದ ಹಿಡಿದು, ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿಯಿಂದ ಹಿಡಿದು, ಗೌರಿ ಶಂಕರರಿಂದ ಹಿಡಿದು, ಗೌರಿ ಗಂಗಾಧರೇಶ್ವರರಿಂದ ಹಿಡಿದು, ಸಚೀಂದ್ರಾದಿ ದೇವತೆಗಳಿಂದ ಹಿಡಿದು ಎಲ್ಲ ಋಷಿಮುನಿಗಳು, ಗುರುಗಳು ಈ ಒಂದು ಕುಂಡಲಿನಿ ಸಾಧನೆಯಲ್ಲಿ ಬರ್ತಾರೆ. ಇದರಲ್ಲಿ ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ, ಪಾರಮಾರ್ಥಿಕವಾಗಿ, ಭಾವನಾತ್ಮಕವಾಗಿ ನ್ಯಾಯ, ನೀತಿ, ಸತ್ಯ, ಧರ್ಮ, ದಯೆ, ಅನುಕಂಪ, ಕರುಣೆ, ವಿವೇಕ, ಸದ್ಬುದ್ಧಿ ಎಲ್ಲವೂ ಇದರಲ್ಲಿರುತ್ತೆ. ಯೋಗ ಶಕ್ತಿ, ತಪಶಕ್ತಿ, ದಿವ್ಯಶಕ್ತಿ, ಅಮೃತ್ವ ಶಕ್ತಿ ಎಲ್ಲವೂ ಇದರಲ್ಲಿರುತ್ತೆ ಅಲ್ವಾ. ಇದರಿಂದ ಲೋಕ ಕಲ್ಯಾಣ ಆಗುತ್ತಲ್ವಾ. ಪ್ರೀತಿ, ಪ್ರೇಮ, ಭಕ್ತಿಯಿಂದ ನಾವು ಆರಾಧಿಸಿದ್ರೆ ಹೆಂಗಿರುತ್ತೆ. ಅವರು ನಮಗೆ ಪ್ರೀತಿಯಿಂದ ಒಲಿತಾರೆ, ಇದು ಬೆಸ್ಟು. ಅದೇ ಅವಾಹಯಾಮಿ 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 ಅಂತೇಳ್ಬಿಟ್ಟು ಕೋಳಿ ಕುರಿ ಇನ್ನೊಂದು ಮತ್ತೊಂದು ಬಲಿ ಕೊಟ್ಕೊಂಡು ಆಗ ಅದರಲ್ಲೂ ಅದು ಮಾಡ್ತಾರೋ ಬಿಡ್ತಾರೋ ಸಕ್ಸಸ್ ಆಗುತ್ತೋ ಇಲ್ಲೋ ಅದು ನನಗೆ ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ಬಲಿಗಳಂತೂ ಅಲ್ಲೆಲ್ಲಿ ಕೊಡ್ತಾರೆ, ಎಲ್ಲೆಲ್ಲೋ ಕೈ ಕಾಲುಗಳು ಬಿಸಾಕ್ತಾರೆ. ಪಾಪ ಅವ್ರು ಎತ್ತೋರ ಗತಿ ಏನು, ಮಕ್ಕಳು ಇನ್ನೊಂದು ಮತ್ತೊಂದು ಅವ್ರ ಗತಿ ಏನ್ರಿ ಅಲ್ವಾ. ಕಾನೂನು ವಿರುದ್ಧವಾಗಿ ಸಮಾಜ ದುಷ್ಕೃತ್ಯ ಮಾಡ್ತಕ್ಕಂಥ, ಸಮಾಜದಲ್ಲೇ ದುಷ್ಕೃತ್ಯ ಭಯ ಹುಟ್ಟಿಸ್ತಕ್ಕಂಥ ಈ ದುಷ್ಟಶಕ್ತಿಗಳಿಗೆ ಏನು ಮಾಡ್ಬೇಕು ಹೇಳಿ ಅಲ್ವಾ. ಒಂದು ಕಾಲದಲ್ಲಿ ಆ ಪಾರ್ವತಿ ದೇವಿ ಶಿವನ ಹತ್ರ ಬೇಡ್ಕೊಂಡ್ಳು, ಏ ಪರಮೇಶ್ವರ, ಭೂಮಿ ಮೇಲೆ ಒಳ್ಳೆಯವರಿದ್ದಾರೆ, ಅವರಿಗೆ ತುಂಬ ಕಷ್ಟಗಳಾಗಿದೆ. ದುಷ್ಟರು ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ, ಕೆಟ್ಟ ಕೆಟ್ಟ ಮೆಸೇಜ್ಗಳು ಮಾಡ್ತಾರೆ, ಬ್ಯಾಡ್ ಕಾಮೆಂಟ್ಗಳು ಮಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಒಳ್ಳೆಯವ್ರಿಗೆ ಹಿಂಸೆ ಕೊಡ್ತಾರೆ ಮಾನಸಿಕ ದೈಹಿಕವಾಗಿ. ಅವರು ಅಸಹಾಯಕರಾಗಿದ್ದಾರೆ. ಅವರು ಪೊಲೀಸ್ ಸ್ಟೇಷನ್ನು, ಕೋರ್ಟು ಇಲ್ಲೆಲ್ಲ ಅಲಿಲಿಕ್ಕೆ ಆಗೋದಿಲ್ಲ ಕೆಲಸ ಕಾರ್ಯ ಬಿಟ್ಟು. ಅಂಥವ್ರಿಗೆ ಏನು ಮಾಡೋದು ಅಂತ ಆವಾಗ ಶಿವ ಕೇಳ್ತಾನೆ ಏನು ಮಾಡಬೇಕು ಅಂತ. ಪಾರ್ವತಿ ಹೇಳ್ತಾಳೆ, ಏನಿಲ್ಲ, ಕೆಲವು ಸಿದ್ಧಿಗಳನ್ನು ಉಪದೇಶ ಮಾಡು ನನಗೆ. ನನ್ನನ್ನು ಯಾರು ಆರಾಧಿಸ್ತಾರೋ ಅವ್ರಿಗೆ ಈ ಮಂತ್ರಗಳನ್ನು ದಾರಿ ಏರಿತೀನಿ, ಅವ್ರಿಗೆ ಮಂತ್ರಗಳು ಸಹಾಯ ಮಾಡುತ್ತೆ ಅಂತ. ಹಾಗೆ ಶಿವ ಹೇಳ್ಕೊಡ್ತಾನೆ, ಯಂತ್ರ, ತಂತ್ರ, ಮಂತ್ರ, ಶ್ರೀಚಕ್ರ ಪ್ರತಿಷ್ಠಾಪನೆಗೆ ಏನೇನೋ ಹೇಳ್ಕೊಡ್ತಾನೆ. ಪೂಜೆ, ಹೋಮ, ಅಭಿಷೇಕ, ಯಾಗ, ಯಜ್ಞ ಎಲ್ಲ ಹೇಳ್ಕೊಡ್ತಾನೆ ಮಂತ್ರಗಳು ಪಾರ್ವತಿಗೆ. ಪಾರ್ವತಿ ತನ್ನ ಗಣಂಗಳಿಗೆ, ಭಕ್ತರಿಗೆ ಹೇಳ್ಕೊಡ್ತಾಳೆ. ಇದು ಕತೆ. ಅದನ್ನು ಏನಕ್ಕಾಗಿ ಉಪಯೋಗಿಸ್ಬೇಕು ನಾವೆಲ್ಲ? ಒಳ್ಳೆಯದಕ್ಕಾಗಿ. ಆದರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ, ಅದನ್ನು ಅಪ್ಪ ಆ ಹುಡುಗಿನ ವಶ ಮಾಡ್ಕೊಳ್ಳೋಕ್ಕೆ, ಈ ಹುಡುಗಿನ ವಶ ಮಾಡ್ಕೊಳ್ಳೋಕ್ಕೆ, ಅಬ್ಬಾ ಅವ್ರ ಗಂಡನನ್ನು ಇವ್ರು ವಶ ಮಾಡ್ಕೊಳ್ಳೋಕ್ಕೆ, ಅವ್ರ ಹೆಂಡತಿಯನ್ನು ಇವ್ರು ವಶ ಮಾಡ್ಕೊಳ್ಳೋಕ್ಕೆ, ಅಬ್ಬಬ್ಬಾ. ಯಕ್ಷಿಣಿ ಯಾರು? ಯಕ್ಷ ಇದ್ದಾರಲ್ಲ, ಪ್ರಕೃತಿ ದೇವರು. ಈ ಪ್ರಕೃತಿ ಗಿಡ, ಮರ, ಬಳ್ಳಿ, ಹಣ್ಣು, ಹಂಪಲ, ತರಕಾರಿ, ದವಸ ಧಾನ್ಯ ಕೊಡ್ತದಲ್ಲಪ್ಪ ಈ ಪ್ರಕೃತಿ. ಬೆಟ್ಟ, ಗುಡ್ಡ, ನದಿ, ಸಾಗರ, ಪ್ರಕೃತಿ. ಆ ಪ್ರಕೃತಿ ದೇವರು ಯಕ್ಷಕರು. ವೃಕ್ಷ ದೇವತೆಗಳು, ಕಾಡಿನ ವನಸ್ಪತಿ ವೃಕ್ಷ ದೇವತೆಗಳು, ಕಾಡಿನ ದೇವತೆಗಳು. ಇಡೀ ರೈತರು ಏನು ಬೆಳೀತಾರೆ, ದವಸ ಧಾನ್ಯ, ಗಿಡ, ಮರ, ಬಳ್ಳಿ, ತರಕಾರಿಗಳು, ಹಣ್ಣು ಹಂಪಲ, ಅದರ ದೇವತೆಗಳು ಯಾರು? ಯಕ್ಷಕರು. ಅಂಥ ಯಕ್ಷ ದೇವತೆಗಾರ ಪುತ್ರಿಯರು ಯಾರು? ಈ ಯಕ್ಷಿಣಿಯರು. ಅವ್ರ ಮಕ್ಕಳು, ಹೆಣ್ಮಕ್ಳು. ಅಂಥ ಹೆಣ್ಮಕ್ಳನ್ನು ಇವರೇನೋ ಮಂತ್ರ ಆಗ್ಬಿಟ್ಟು, ಏನೋ ಬಲಿ ಕೊಟ್ಬಿಟ್ಟು ವಶ ಮಾಡ್ಕೊಳ್ಳೋದಂತೆ ನೋಡ್ರಿ. ಅದನ್ನು ಹೇಳ್ಕೊಡಿ ಅಂತ ಕೆಲವರು ನನ್ನನ್ನು ಕೇಳ್ತಾರೆ. ಅಲ್ಲ, ಇನ್ನೊಬ್ಬರು ಹೆಣ್ಮಕ್ಳನ್ನ ವಶ ಮಾಡ್ಕೊಳ್ಳೋದಾ ಇದು? ಏನೇ ರೀ, ಅದೇ ಇಂದ್ರನ ಮಗಳನ್ನ ವಶ ಮಾಡ್ಕೊಳ್ಳೋದಾ ಏನೋ ಮಂತ್ರ ಹಾಕಿ? ನೋಡ್ರಿ, ಮಂತ್ರ ದಿನ ದೇವತೆಗಳು ನನಗೂ ಗೊತ್ತು, ಮಂತ್ರಗಳಿಂದ ನಾವು ವಶ ಮಾಡ್ಕೋಬೋದು ನನಗೂ ಗೊತ್ತು. ಆದರೆ ಬಲಾತ್ಕಾರ ಇರಬಾರ್ದು ಅಂತಾರದು. ಅವನು ಯಾರೋ ಪ್ರಶ್ನೆ ಕೇಳಿದ್ನಲ್ಲ, ಗ್ರಂಥದಲ್ಲಿ ಇದೆ ಅಲ್ಲ, ವಶ ಮಾಡ್ಕೊಳ್ಳೋ ಮಂತ್ರಗಳಿದೆಯಲ್ಲ, ಹಂಗಾರೆ ಏನಕ್ಕೆ ಇರೋದು ಅಂತ. ಹಂಗಾದ್ರೆ ನಿಮ್ಮ ಹೆಣ್ಮಕ್ಳು ಇರ್ತಾರೆ, ಅಕ್ಕನೋ, ತಂಗಿನೋ, ಅಮ್ಮನೋ, ಅವ್ರನ್ನ ವಶ ಮಾಡ್ಕೊಳ್ಳೋಣವಾ? ಇದಾ ಕತೆ? ಹೆಣ್ಮಕ್ಳಿರೋದು ಏನಕ್ಕೆ? ಮದುವೆ ಮಾಡ್ಕೊಳ್ಳೋಕ್ಕೆ. ಅದಕ್ಕೊಂದು ಶಾಸ್ತ್ರೋಕ್ತವಾಗಿ ಎಲ್ಲರೂ ಸೇರಿ ಮದುವೆ ಮಾಡ್ತಾರೆ, ನ್ಯಾಯ, ನೀತಿ, ಸತ್ಯ, ಧರ್ಮದಿಂದ. ಅದು ಬಿಟ್ಟು ಬಲಾತ್ಕಾರ ಯಾರಾದ್ರೂ ಮಾಡ್ತಾರನ್ರಿ? ಬಲಾತ್ಕಾರ ವಶ ಮಾಡ್ಕೊಳ್ತಾರನ್ರಿ? ಏನು ಬೇಕಾದ್ರೂ ಮಾಡ್ಬೋದಾ? ತಪ್ಪಲ್ಲ. ಯಾರೋ ಅಯೋಗ್ಯ ಗ್ರಂಥ ಬರ್ದ, ಯಾರೋ ಅಯೋಗ್ಯರೋ ಇದೆಲ್ಲ ಹೇಳ್ಕೊಟ್ರಂತ ವಶ ಮಾಡ್ಕೊಳ್ಳೋದು. ಅವ್ರನ್ನ ನೀವು ಫಾಲೋ ಮಾಡಿದ್ರೆ ಏನಂತಾರೆ? ನಿಮ್ಮ ಗುರುಗಳು ದುಷ್ಟ್ರೆ, ನೀವು ದುಷ್ಟ್ರೆ, ಇನ್ನೇನು ನಿಮ್ಮನ್ನ ಎತ್ತಾಕೊಂಡಾಗ ಒಳಗಡೆ ರುಬ್ಬೇಕಷ್ಟೇ, ಇನ್ನೇನು ಮಾಡಬೇಕು? ಇವೆಲ್ಲ ಹೇಳ್ಕೊಟ್ಟು ಸಮಾಜದಲ್ಲೇ ದುಷ್ಕೃತ್ಯಗಳನ್ನು ಮಾಡಿದ್ರೆ ಏನಾಗುತ್ತೆ? ವಿಧ್ವಂಸಕ ಕೃತ್ಯಗಳು ಇವೆಲ್ಲ ತಿಳ್ಕೊಳ್ಳಿ. ನಾಶ ಆಗ್ತೀರ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಪಾಪ ಮಾಡಿದವ್ರು ಅನುಭವಿಸ್ಲೇಬೇಕು. ಅದಕ್ಕೆ ಒಳ್ಳೆಯ ಮಾರ್ಗದಲ್ಲಿ ಹೋಗ್ರಿ. ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ, ನಿಮ್ಮ ವಿವೇಕನ ಒಳ್ಳೆಯದಕ್ಕೆ ಉಪಯೋಗಿಸಿ ಅಲ್ವಾ. ಸಮಾಜಕ್ಕೆ ಅನ್ಯಾಯ ಮಾಡಬಾರ್ದಲ್ವ.
ಹಂಗೆ ಈ ದುಷ್ಟರ ಕಾಟ ಇರ್ತದೆ. ಅದಕ್ಕೆ ನೀವು ನಿಮ್ಮ ಮಕ್ಕಳನ್ನು, ನಿಮ್ಮ ಹೆಂಡತಿ ಮಕ್ಕಳನ್ನು, ಅಕ್ಕ ತಂಗಿ ಮಕ್ಕಳನ್ನು ಕಾಪಾಡ್ಕೊಳ್ಳಿ, ಹುಷಾರಾಗಿರಿ. ನೀವು ಆ ಪಾಪಿಗಳು ಇರ್ತಾರೆ ಅಕ್ಕಪಕ್ಕ, ಎಲ್ಲಿರ್ತಾರೆ ಹೇಳಕ್ಕೆ ಬರಲ್ಲ, ಹುಷಾರಾಗಿರಿ, ಗೊತ್ತಾಯ್ತಾ? ಆಮೇಲೆ ಕಳ್ಕೊಂಡ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಹುಷಾರು ನಿಮಗಿರ್ರಿ. ನೋಡಿರಿ, ಸಂಜೆ ಕತ್ಲಾಗೋದಕ್ಕೆ ಮುಂಚೆ ಹೆಣ್ಮಕ್ಳು ಎಲ್ಲರೂ ಮನೆ ಸೇರ್ಕೊಳ್ಳಿ. ಕತ್ಲಾಗೋದಕ್ಕೆ ಮುಂಚೆ ಆದಷ್ಟು ಜನ ಇರೋ ಕಡೆ ಓಡಾಡಿ, ಜನ ಇಲ್ಲದೇ ಇರೋ ಕಡೆ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ನಿಮ್ಮಲ್ಲಿ, ದಯವಿಟ್ಟು. ಹಾಗೆ ಮಕ್ಕಳನ್ನ ಎಲ್ಲೇ ಹೋಗಿ, ಯಾವುದೇ ಸಿಟಿಗೆ ಹೋಗಿ, ದೇವಸ್ಥಾನ ಹತ್ರ ಹೋಗಿ, ಎಕ್ಸಿಬಿಷನ್ಗೆ ಹೋಗಿ, ಹೋಟೆಲ್ಗೆ ಹೋಗಿ, ಜಾತ್ರೆಗೆ ಹೋಗಿ, ಮಕ್ಕಳು ಕೈ ಬಿಡಬೇಡಿ. ನೀವು ಕೈ ಹಿಡ್ಕೊಂಡೇ ಓಡಾಡಿ. ಮಕ್ಕಳು ಕೈ ಹಿಡ್ಕೊಂಡೇ ಓಡಾಡಬೇಕು. ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಪಾಡ್ಕೋಬೇಕು ಮಕ್ಕಳನ್ನ. ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲೋ ಗರುಡ ಮಾಲ್ಗೆ ಹೋಗ್ತೀರಾ. ಗರುಡ ಮಾಲಿಂದ ಮೇಲಿಂದ ಮಗು ಬಿದ್ದು ಸತ್ತೋಯ್ತು, ಮೇಲಿಂದ ಕೆಳಗಡೆ ಬಿದ್ದು. ಅಲ್ಲಿ ಆ ಇಂಜಿನಿಯರ್ಗಳು ಇರ್ತಾರಲ್ಲ, ಕರೆಕ್ಟಾಗಿ ಅದು ಆ ಸ್ಟೇರ್ ಕೇಸ್ ಕಟ್ತಾರಲ್ಲ, ಅದು ಸರಿಯಾಗಿ ಕಟ್ಟಿಲ್ಲ, ತೂತಿರುತ್ತೆ, ಮಗು ದೂರಷ್ಟು ಜಾಗ ಇರುತ್ತೆ, ಹಂಗೆಲ್ಲ ಕಟ್ತಾರನ್ರಿ. ಯಾವ ಇಂಜಿನಿಯರ್ ರೀ ಅದನ್ನು ಕಟ್ಟಿದ್ದು ಗೊತ್ತಿಲ್ಲ ನನಗೆ. ಅವ್ರಿಗೆ ಶೋ ಬೇಕು. ಅಲ್ಲಿ ಇಷ್ಟಪ್ಪ ತೂತಿದ್ದರೂ ಪರವಾಗಿಲ್ಲ, ಅದರಲ್ಲಿ ಮನುಷ್ಯ ದೂರ ಆಗ್ಬೋದು, ಮಕ್ಕಳು ದೂರ ಆಗ್ಬೋದು, ಕೆಳಗಡೆ ಬೀಳ್ಬೋದು. ಏನು ಮಾಡ್ತೀರಾ? ಅಂಥ ವಿವೇಕಗಳಿರ್ತಾರೆ ಜಗತ್ತಿನಲ್ಲಿ ಇಂಜಿನಿಯರ್ಗಳು. ಯಾವನೋ ಕಾಂಟ್ಯಾಕ್ಟೋ ಯಾವನೋ ತಗೊಳ್ತಾನೆ ಕಟ್ಬಿಡ್ತಾರೆ. ಇನ್ನೇನು ಮಾಡ್ತಾರೆ? ಆವಾಗ ಮಕ್ಕಳೇ ಬೀಳ್ತಾರೆ. ಮಕ್ಕಳಿಗೆ ಏನು ಗೊತ್ತಾಗುತ್ತೆ ರೀ ಪಾಪ? ಯಾವಾಗೂ ಮಕ್ಕಳು ಕೈ ಹಿಡ್ಕೊಂಡೇ ಓಡಾಡೋಕ್ಕಾಗುತ್ತೆ ಅಲ್ಲಿ ಪಾಪ? ಅಪ್ಪಿ ತಪ್ಪಿ ಏನೋ ಹಗ್ಗ ಹಾಕಿ ಕಟ್ಕೊಬಿಡ್ಬೇಕಾ ಮಕ್ಕಳನ್ನ? ಸ್ಟೇರ್ ಕೇಸ್ಗಳು ಕಟ್ಟೋವಾಗ ಒಂದು ನಾಯಿ ಮರಿ, ಬೆಕ್ಕು ಮರಿ ಕೂಡ ಹೋಗಬಾರ್ದು ಆಚೆಗೆ, ಆ ಥರ ಕಟ್ಟಬೇಕು, ಜಾಗ ಇರಬಾರ್ದು. ಗೊತ್ತಾಯ್ತಲ್ಲ? ಈ ಥರ ಎಷ್ಟೋ ಮಕ್ಕಳು ಬಿದ್ದಿದ್ದಾವೆ, ಆಗಿದ್ದಾವೆ. ಎಲ್ಲೆಲ್ಲೋ ಏನೇನೋ ಆಗುತ್ತೆ. ಕಾರಣ ಏನು? ಎಲ್ಲ ಬೋಕಸ್, ಸರಿಯಾಗಿ ಓದಿರಲ್ಲ, ಬರಲ್ಲ, ಎಲ್ಲ ರೆಕಮೆಂಡ್ಗಳ ಮೇಲೆ ಇಂಜಿನಿಯರ್ಗಳು ಇನ್ನೊಬ್ಬರು ಮತ್ತೊಬ್ಬರು ಸೇರ್ಕೊಬಿಡ್ತಾರೆ. ಇವತ್ತೆಲ್ಲ ಅರಾಜಕತೆ, ಈ ರೀತಿ ಅಶಿಸ್ತು, ಇಷ್ಟ ಬಂದಾಗ ಮಾಡ್ತಾರೆ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಹುಷಾರು ನಿಮಗಿರಲಿ, ನಿಮ್ಮ ಮನೆ ಮಕ್ಕಳನ್ನೆಲ್ಲ ಕಾಪಾಡ್ಕೊಳ್ಳಿ. ಹಾಗೆ ಬಲಾತ್ಕಾರ ಮಾಡೋರು ತುಂಬ ಜನ ಇದ್ದಾರೆ, ಹುಷಾರಾಗಿರಿ. ಓಕೆನಾ? ಈ ಚಾಪ್ಟರ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಲಾತ್ಕಾರ ಮಾಡೋ ಬಿಟ್ಬಿಡಲಿ. ಅವರು ಯಾರೋ ದುಷ್ಟರಿದ್ದಾರೆ, ಅವ್ರು ಬಿಡಬೇಕು, ಇಲ್ಲಾಂದ್ರೆ ಅವ್ರಿಗೆ ಕಟ್ಟಿಟ್ಟು ಬುತ್ತಿ. ಏನು ಮಾಡೋಕ್ಕಾಗಲ್ಲ. ನೀವು ಮಂತ್ರಗಳು ಜಪ ಮಾಡಿ ಬೇಡ ಅಂದವ್ರು ಯಾರು? ದೇವತೆಗಳನ್ನು ಆರಾಧಿಸಿ ಬೇಡ ಅಂದವ್ರು ಯಾರು? ಸಿದ್ಧಿಗಳು ಮಾಡ್ಕೊಳ್ಳಿ ಬೇಡ ಅಂದವ್ರು ಯಾರು? ಅದಕ್ಕೆ ಒಂದು ನೀತಿ, ನಿಯಮ, ಸಿದ್ಧಾಂತ ಇರುತ್ತೆ, ದಯಾ ದಾಕ್ಷಿಣ್ಯ ಅಂತ ಇರುತ್ತೆ. ಅದನ್ನು ಫಾಲೋ ಮಾಡಬೇಕು. ನ್ಯಾಯ, ನೀತಿ, ಸತ್ಯ, ಧರ್ಮ ಒಂದು ಒಳ್ಳೆಯ ಮಾರ್ಗ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಓಕೆನಾ? ಈ ಚಾಪ್ಟರ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೆ ಯಂತ್ರ, ತಂತ್ರ, ಮಂತ್ರ, ಶ್ರೀಚಕ್ರ ಪ್ರತಿಷ್ಠಾಪನೆ, ಪೂಜೆ, ಹೋಮ ಇವೆಲ್ಲ ಕಲಿಬೇಕು. ಮಂತ್ರಗಳು, ಒಳ್ಳೆ ವಿದ್ಯೆಗಳು ಕಲಿಬೇಕು ಒಳ್ಳೆ ಮಾರ್ಗದಲ್ಲಿ. ಅಂದರೆ ಇಲ್ಲಿ ಬನ್ನಿ, ನಾನು ಕಲಿಸ್ಕೊಡ್ತೀನಿ. ಮೊದಲು ಆನ್ಲೈನ್ ಕ್ಲಾಸಲ್ಲಿ ನಾವು ಪಾಠ ಮಾಡ್ತೀವಿ, ಅಲ್ಲಿ ಹೆಚ್ಚಿನ ರಹಸ್ಯಗಳಿರುತ್ತೆ. ಯೂಟ್ಯೂಬಲ್ಲಿ ಇದು ಬರೀ ಟ್ರೈಲರ್ ಅಷ್ಟೇ, ಓನ್ಲಿ ಟ್ರೈಲರ್. ಯೂಟ್ಯೂಬಲ್ಲಿ ಹಾಕೋ ವೀಡಿಯೋಗಳು ಇನ್ನೊಂದು ಮತ್ತೊಂದು. ಆನ್ಲೈನ್ ಕ್ಲಾಸಲ್ಲಿ ಇನ್ನು ಸ್ವಲ್ಪ ಜಾಸ್ತಿ, ಅಲ್ಲಿ ಹಂತಗಳಿರುತ್ತೆ, 7 ಹಂತಗಳಿರುತ್ತೆ. 7 ಒಂದೊಂದು ಹಂತದಲ್ಲೂ ಒಂದೊಂದು ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಈ ಥರ ಹಂತಗಳಿರ್ತವೆ. ಒಂದೊಂದು ಹಂತದಲ್ಲಿ ಒಂದೊಂದು ಥರ ಹೇಳ್ಕೊಟ್ಟು ಕಲಿಸ್ತೀವಿ. ಎಲ್ಲ ಒಳ್ಳೆ ರೀತಿಯಲ್ಲಿ ಕಲಿಸ್ತೀವಿ. ನೀವು ಸಿದ್ಧಿಗಳು ಮಾಡ್ಕೊಳ್ಳಿ ನಿಮ್ಮ ರಕ್ಷಣೆಗಾಗಿ. ದುಷ್ಟರ ಕಾಟದಿಂದ ನೀವು ರಕ್ಷಣೆ ಮಾಡ್ಕೋಬೇಕಲ್ಲ, ನಿಮ್ಮ ಮನೆಯವ್ರನ್ನೂ ನೀವು ರಕ್ಷಣೆ ಮಾಡ್ಕೋಬೇಕಲ್ಲ. ಅದರಿಂದ ನಮ್ಮ ದೇಶವನ್ನು ನಾವು ರಕ್ಷಣೆ ಮಾಡಬೇಕು ಶತ್ರುಗಳಿಂದ. ಅಂದರೆ ನಾವು ಏನಾದರೂ ಅಸಾಧ್ಯವಾದದನ್ನು ಕಲೀಲೇಬೇಕು. ನಾವು ಕಲಿತು ಅದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿದ್ರೆ ಎಲ್ಲರೂ ಗೌರವ ಕೊಡ್ತಾರೆ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದು ಲಾಯರ್ ಇರ್ಬೋದು, ಒಂದು ಜಡ್ಜ್ ಇರ್ಬೋದು, ಒಂದು ಡಾಕ್ಟರ್ ಇರ್ಬೋದು, ಒಬ್ಬ ವಿಜ್ಞಾನಿ ಇರ್ಬೋದು, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು. ಹಾಗೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಒಳ್ಳೆಯವರು ಯಾರೇ ಆಗಿರಲಿ ಒಳ್ಳೆಯದು. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೆಯವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ಕೆಟ್ಟದ್ದು ಮಾಡಿದ್ರೆ ಏನು ಮಾಡ್ತಾರೆ? ಅದು ಕಾನೂನು ಬಾಹಿರ ಅಂತಾರೆ. ಗೊತ್ತಾಯ್ತಲ್ಲ? ಅದು ಯಕ್ಷಿಣಿ ವಿದ್ಯೆನಲ್ಲಿ ಮಾಯಾಮಂತ್ರ ಮಾಡಿ ಬಂಗಾರ ತಯಾರು ಮಾಡೋದು, ಮಾಯಾಮಂತ್ರ ಮಾಡಿ ದುಡ್ಡು ತಯಾರು ಮಾಡೋದು, ಇದೆಲ್ಲ ಏನು ರೀ? ಹಂಗಾರೆ ಇವ್ರು ಎಷ್ಟು ಬೇಕಾದ್ರೂ ಕಂತೆ ದುಡ್ಡು ತಯಾರು ಮಾಡ್ಬೋದಾ? ಸಿದ್ಧಿಗಳು ಮಾಡ್ಕೊಬಿಟ್ಟು ಎಷ್ಟು ಬೇಕಾದ್ರೂ ಬಂಗಾರ ತಯಾರು ಮಾಡ್ಬೋದಾ? ಇದು ನ್ಯಾಯನಾ? ನೀವು ಹೇಳ್ರಿ. ದುಡ್ಡು ತಯಾರು ಮಾಡಿಬಿಟ್ರೆ ಮಾಯಾಮಂತ್ರದಿಂದ ಅರ್ಥ ವ್ಯವಸ್ಥೆ ಏನಾಗುತ್ತೆ? ನಮ್ಮ ಗೌರ್ಮೆಂಟ್ ಏನಾಗುತ್ತೆ? ನಮ್ಮ ದೇಶ ಇರುತ್ತೇನ್ರಿ? ದೇಶದ ಅರ್ಥ ವ್ಯವಸ್ಥೆ ಇರುತ್ತಾ? ಇವ್ರಿಗೇನ ಕಾಮನ್ ಸೆನ್ಸ್ ಇದೆಯಾ? ಮಾಯಾಮಂತ್ರಗಳಿಂದ ಇವೆಲ್ಲ ಮಾಡ್ಬೋದು ನೋಡ್ರಿ. ಆಗಲ್ಲ ಅಂತ ನಾನು ಹೇಳಲ್ಲ, ಆಗುತ್ತೆ. ದುಡ್ಡು ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಆಗುತ್ತೆ. ಅದು ಒಂದು ನೀತಿ, ನಿಯಮ, ಸಿದ್ಧಾಂತ ಅಂತ ಅರ್ಥ ವ್ಯವಸ್ಥೆಗೆ ವಿರುದ್ಧವಾಗಿ ಹೋಗಬಾರ್ದು, ಕಾನೂನಿಗೆ ವಿರುದ್ಧವಾಗಿ ಹೋಗಬಾರ್ದು. ನಾವೇನೇ ಸಿದ್ಧಿಗಳು ಮಾಡಿಕೊಂಡ್ರು ಆ ಥರ ಮಾಡ್ಕೋಬೇಕು.
ಮಾಡ್ಕೊಂಡಿರೋ ಸಿದ್ಧಿಗಳನ್ನು ಕಾನೂನಿಗೆ ವಿರುದ್ಧವಾಗಿ ಬಳಸಬಾರ್ದು. ಅರ್ಥ ಆಯ್ತಲ್ಲ? ಇದು ನಾನು ಅಡ್ವೈಸ್ ಮಾಡ್ತೀನಿ. ಓಕೆ ಅವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ರಕ್ಷಣೆಗೆ ನೀವು ಸಿದ್ಧಿಗಳು ಪಡ್ಕೊಳ್ಳಿ, ದೇವತಾ ಶಕ್ತಿಗಳ ಸಹಾಯ ಪಡ್ಕೊಳ್ಳಿ, ಗುರು ದೈವ ಸಹಾಯ ಪಡ್ಕೊಳ್ಳಿ, ಮಾತಾಪಿತಾ ಪೂರ್ವಜರ ಸಹಾಯ ಆಶೀರ್ವಾದ ಪಡ್ಕೊಳ್ಳಿ. ಎಲ್ಲರ ಆಶೀರ್ವಾದ, ಈ ಪ್ರಕೃತಿ ಸಹಾಯ ನಿಮಗೆ ಮಾಡಲಿ. ಯಾವಾಗಲಿ ಪ್ರಕೃತಿ ನಿಮಗೆ ಸ್ಪಂದಿಸಲಿ, ಒಳ್ಳೆಯದಕ್ಕೆ ಸಹಾಯ ಮಾಡಲಿ. ನಿಮಗೆ ರಕ್ಷಣೆ ಇರಲಿ. ದೊಡ್ಡ ಆಲದ ಮರ ಥರ, ದೊಡ್ಡ ಪರ್ವತ ಬೆಟ್ಟದ ಥರ ನಿಮಗೆ ಆಶೀರ್ವಾದ ಇರಲಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಏನಾದರೂ ನನ್ನಲ್ಲಿ ಸಲಹೆ ಕೇಳಬೇಕಂದ್ರೆ ವಾಟ್ಸಪ್ಪಲ್ಲಿ ಬರೀರಿ, ನಂಬರ್ ಕೊಡ್ತೀನಿ, ತಗೊಳ್ಳಿ, ಕೇಳಿ. ಓಕೆನಾ? ನಿಮ್ಗೆ ಒಳ್ಳೇದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಎಲ್ಲರೂ ಒಳ್ಳೇದಾಗ ಭಗವಂತ ನಿಮಗೆಲ್ಲ ರಕ್ಷಣೆ ಕೊಡಲಿ. ದುಷ್ಟಶಕ್ತಿಗಳಿಂದ ನಿಮ್ಗೆ ರಕ್ಷಣೆ ಕೊಡಲಿ. ನನ್ನ ಯೋಗ ಶಕ್ತಿನಲ್ಲಿ 1% ನಿಮಗೂ ಇರಲಿ ಪಾರ್ಲಿ. ಓಕೆನಾ? ನಿಮಗೆ ರಕ್ಷಣೆ ಇರಲಿ. ನನ್ನ ಆಶೀರ್ವಾದ ನಿಮ್ಮನ್ನು ಕಾಪಾಡಲಿ ಅಂತ ನಾನು ಬಯಸ್ತೀನಿ. ನಿಮ್ಗಳದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಎಲ್ಲರೂ, ಮನೆ ಮಕ್ಕಳು, ಇನ್ನೊಬ್ಬರು, ಮತ್ತೊಬ್ಬರು, ತಂದೆ ತಾಯಿ, ಗುರುದೈವ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.